ಆದರ ನಿನ್ನ ಪ್ರಾಣಿ ಆಕಳ 9 ತಿಂಗಳಕ್ಕೆ ಈತದ ಎಮ್ಮಿ 10 ತಿಂಗಳಿಗೆ ಈತದ 10 ತಿಂಗಳು 10 ದಿನಕ್ಕೆ ಈತದ ಎಮ್ಮಿ ಕತ್ತಿ 1 ವರ್ಷಿಗೆ ಈತದ ನಾಯಿ 2 ತಿಂಗಳಕ್ಕೆ ಈತದ ಆಡ 5 ತಿಂಗಳಕ್ಕೆ ಈತದ ಕರೆಕ್ಟ್ ಇಲ್ರಿ ಏನ್ ಲೆಕ್ಕ ಮಾಡಿ ನೀವು ನಾಯಿಕತ್ತೀರಿ ಏನ್ ಮತ್ತೆ ಆದ್ರ ಬೆಕ್ಕ ನೀವು ಸ್ವಲ್ಪ ಕೊಡ್ರಿ ಜಲ ನೀವು ಇವೆಲ್ಲ ಬಹಳ ಮಜಾ ಆದ್ರಿ ಲೆಕ್ಕ ನಮಗ 9 ತಿಂಗಳಿಗೆ ಈದಿರುವಂತ ಆಕಳ ಹೊಟ್ಟೆಯಾಗ ಎಷ್ಟು ದಿವಸಕ್ಕೆ ಬುರುಗದ ಆಕಾರ ಆದಿ ಆಕಳ ಹೊಟ್ಟೆಯಾಗ ಎಷ್ಟು ದಿವಸಕ್ಕೆ ನೀ ಕಡ್ಲಿ ಹೋಳಿ ನಟ್ಟಾದಿ ಇದು ಆಕಳ ಲೆಕ್ಕ ಆಯ್ತು ಇದನ್ನತ್ ಹಿಂಗ್ ತಿಳ್ಕೊಬೇಡ್ರಿ ಮಗಲ ಮೇಳ ಬ್ಯಾರೆ ಇರ್ತದ ಹಳಗ ತಾವೆಲ್ಲ ಶಾಂತಿ ಕಾಪಾಡ್ರಿ ಹೌದಾ ಒಂದು 10 ನಿಮಿಷದ ಕಾಲ ತಮ್ಮೆಲ್ಲರಿಗೂ ಒಂದು ಒಳ್ಳೆ ವಿಚಾರ ಹೇಳ್ಬೇಕಾಗ್ಯದ ಹೇಳ್ರಿ ನಮ್ಮ ಕಮಿಟಿ ಅಣ್ಣವ್ರು ಒಂದು ನೇರವಾಗಿ ಮಾರ್ಮಿಕವಾದ ವಿಷಯ ಇಟ್ಟುಕೊಟ್ಟಾರ ಇಟ್ಟುಕೊಟ್ಟಾರಲ್ರಿ ಯಾವುದು ಹೌದು ಜಗತ್ತಿನೊಳಗೇನು ಪ್ರಾಣಿ ಜನ್ಮ ಶ್ರೇಷ್ಠದೋ ಅಥವಾ ಮನುಷ್ಯನ ಜನ್ಮ ಶ್ರೇಷ್ಠ ಇದೇ ವಾದದಲ್ರಿ ಇದೇ ವಾದ ತಾವೆಲ್ಲ ಗುಬ್ಬ್ಯಾಡ ಹಿಳ್ಳಿ ಅಗರಖೇಡ ಶಿರಗೂರ ಈ ಕಡೆ ಎಲ್ಲರೂ ನೀವು ಬಲ್ಲವ್ರಿದ್ದೀರಿ ಇದ್ದೀರಿ ಮತ್ತ ಅವ್ರು ಮಾತಾಡಾಗ ನೀವು ಇಬ್ರು ತಾಳಿನೂ ಹೊಡೆದಿರಿ ಬಾಬಾ ನನಗ್ ಹೊಡಿತೀರಿ ನೋಡೋಣ ಅಂತ ಈಗ ಯಾಕಂದ್ರೆ ನೀವು ಶಿರಗೂರದಾಗ ಪದ ಹಾಡ್ದವ್ರು ಇದ್ದೀರಿ ಹೌದು ಅವ ಮಾತಾಡ ಮುಂದೆ ತಾಳಿ ಹೊಡೆದ್ರಿ ಹೆಚ್ಚಿ ಕಡೆ ಮಾಸ್ತರ್ ಮಾತಾಡ ಮುಂದ ಹೌದೌದು ಹಿರಗಾಣನ್ ಲೆಕ್ಕ ಈಗ ಬಿಡೋನು ಈ ಕಡೆ ಮಾಸ್ತರ್ ಕಡೆ ಬರೋ ನೀನ ಮಾತಾಡಿರುವಂತ ಮಾಸ್ತಾರ ಹೌದು ಇಬ್ಬರಾಗ್ಯಾರ ಇವತ್ತವ್ರು ಮನೇಲಿಗ್ಯಾರ ನಿಮ್ಗೆ ಜರ ಮನೆಯಲ್ಲಾಗ್ಯಾರ ಇಲ್ಲ ನೀನೇ ಹಿಂಗ ಅಂದಿದ್ರೆ ಹೆಂಗ ಮನೆಯಲ್ಲಾಗ್ಯಾರ ಅನ್ನುವಂತ ತಲೆ ಅಂತ ತೆಗೆದು ಹಾಕ್ರಿ ನಾ ಇದ್ದೀರ ನನ್ನ ಕಡೆ ಬರಿಗೆ ಬಿಡೋದಪ್ಪ ಏನು ಮಾತಾಡಿದ್ರು ಒಂದು ಆಕಳ ಅದ್ರ ಹೆಂಡಿ ಅದನ್ನ ಒಯ್ದು ಸುಟ್ರೆ ಏನಾಗ್ತದ ಅಂದ್ರಿ ಏನ್ರಿಪ್ಪ ಪ್ರಸಾದ ಆಗ್ತದಂದ್ರ ಇದೇ ಮಾತಿಗೆ ತಾಳಿ ಹೊಡೆದಿರ್ಲ ಕಕ್ಕ ಆಮೇಲೆ ಆಕಳ ಗೋಮೂತ್ರ ಅಂದ್ರ ಮೂತ್ರ ಅದನ್ನ ಪ್ರತಿನಿತ್ಯ ಒಂದೊಂದು ಚಮಚ ಕುಡಿತಾರ ಅಂದಾಗನು ತಾಳಿ ಹೊಡೆದಿರಲ್ಲ ಇವೇ ಮಾತಾಡಿರಲ್ರಿ ಹೌದು ಇನ್ನ ಈ 2-3 ವಿಷಯ ಅವರು ಶ್ರೇಷ್ಠ ಮಾಡಿ ಮಾತಾಡೋರು ಆದ್ರ ಮನುಷ್ಯನ ಜನ್ಮ ಬಹಳ ಕೀಳದತ್ ಹೇಳಿದ್ರು ಅವ್ರು ಹೌದಲ್ರಿ ಲೆಕ್ಕದ ಮ್ಯಾಗ ಕೇಳ್ರಿ ಎಲ್ಲಾರು ಲೆಕ್ಕಾಚಾರ ಮೇಲೆ ಹೇಳ್ತೀನಿ ಲೆಕ್ಕಾಚಾರ ಮೇಲೆ ಹೇಳ್ರಿ ನೀವು ತಾಳಿ ಹೊಡಿರಿ ಕೂಗ್ ಹೊಡ್ರಿ ನನಗೇನು ಸಿಟ್ಟಿಲ್ಲ ಹೌದು ಆಕಳ್ನು ಪ್ರಾಣಿನೇ ಏನು ಆಕಳ್ನು ಪ್ರಾಣಿನೇ ಎಮ್ಮಿನೂ ಪ್ರಾಣಿನೇ ಹೌದ್ರಿ ಹೌದು ನಾಯಿನೂ ಪ್ರಾಣಿನೇ ಬೆಕ್ಕನು ಪ್ರಾಣಿನೇ ಹೌದಾ ಇಲ್ಲೇ ಬಿಗಿತದ ಬಿಡ್ರಿ ನಿಮಗೆ ಜರ ಹೌದ್ರಿ ಕಾಕ ಆದ್ರ ನಾ ಕೇಳ್ತೀನಿ ಹಿರಗಾಣ ಆಕಳ ಮೂತ್ರ ಕುಡ್ದಂಗ ನಾಯಿ ಮೂತ್ರ ಕುಡಿತಿ ಪ್ರಾಣಿ ನಿಂದದೋ ಕುಡಿಯೋದರ್ದು ಹಂಗ ಆ ಜಲಮ ನಿಂದದೋ ಕುಡಿಯೋದರ್ದು ನೀ ಆಕಳ ಮೂತ್ರ ಕುಡ್ದಂಗ ಬೆಕ್ಕಿನ ಉಚ್ಚಿ ಕುಡಿತಿ ಕುಡಿತೇನು ಇಲ್ಲ ಕುಡಿತಾನೇನು ಕಾಕ ಬ್ಯಾಡ ಕಾಕ ಆಕಳ ಭಸ್ಮ ಹಚ್ಕೊಂಡಂಗ ನಾಯಿದ್ ಹಚ್ಕೋತಾನ ಯಾಕೋ ನಿನ್ನ ಪ್ರಾಣಿಯೋ ಅಥವಾ ಅಲ್ಲದು ಅದು ಅದಲ್ರಿ ನಿನ್ನ ಪ್ರಾಣಿಯೋ ಅಥವಾ ಅಲ್ಲದು ಅದ್ರಲ್ಲಿ ನಿಮ್ಮದು ಪ್ರಾಣಿದು ನಿಮಗ್ ಹೂವನ ಸಾರಿ ಬಿಡಲ್ಲ ಇವತ್ತ ನಿಮಗ ಸುಮ್ಕುಂದ್ರಿ ಮಾತಾಡಬೇಡ ಹೌದು ನೀ ಸುಮ್ಕುಂದ್ರು ಯಾಕತ್ ಕೇಳಿದರ ಹೌದಾ ಯಾಕ ಆಕಳ ಮೂತ್ರನೇ ಕುಡಿಬೇಕು ಯಾಕ ಆಕಳ ಗೊಬ್ಬರದಿಂದ ಸಾರಿಸಬೇಕು ಯಾಕ ಆಕಳ ಸಗಣಿನೇ ಅದು ಪ್ರಸಾದ ಆಗ್ತದ ಅನ್ನೋದು ಗೊತ್ತೈತೆ ನಿಮಗ ಗೊತ್ತಿಲ್ರಿ ಹುಚ್ಚ ಆಕಳ ತಲಿ ಒಳಗ 3 ಕೋಟಿ ದೇವತರದಾರೋ ಹುಚ್ಚ ಹೌದಾ ಆಕಳ ತಲಿ ಒಳಗ 3 ಕೋಟಿ ದೇವತರು ಆಕಳ ಬಾಲಿನೊಳಗ 3 ಕೋಟಿ ದೇವತರು ಆಕಳ ಅಂಗಾಂಗದೊಳಗ 33 ಕೋಟಿ ದೇವತರು ಹತ್ತಿಕೊಂಡು ಅದ್ರ ಆಕಳ ಮೂತ್ರ ಮತ್ತು ಅದ್ರ ಗೊಬ್ಬರ ಸಾರಿಸ್ತಾರ ಹುಚ್ಚಿ ನಿನಗೇನು ಗೊತ್ತದ ಹೌದಾ ನಿನ್ನ ಪ್ರಾಣಿ ಜರ ಶ್ರೇಷ್ಠ ಇದ್ರ ಮುಂದಿನ ಪಾಳ್ಯಕ್ಕೆ ಸಾರಿಸು ನಾಯಿ ತಂದು ಸಾರಿಸು ಎಮ್ಮಿ ತಂದು ಸಾರಿಸು ಬೇಡ ಬೆಕ್ಕಿನ ತಂದು ಸಾರಿಸು
ನೀವೊಂದು ಮಾತು ಹೇಳಿದಿ. ಏನ್ ಹೇಳಿದ್ರಿ? ನಂದಿ ಕೋಲ್ ಆಗ್ಬೇಕಾದ್ರ ಹಾ ಅದನ್ನು ಆಕಳದೆ ಅತ್ತ. ಹೌದಾ? ಇದು ಎಲ್ಲ ಯಾಕತೆ ಕೇಳಿದ್ರ ಹಾ. ಇದು ಎಲ್ಲದ್ರೊಳಗುನು ಆಕಳ ಮತ್ತು ಬಸವಣ್ಣನ ಗರ್ಭದೊಳಗ 33 ಕೋಟಿ ನನ್ನ ದೇವತ್ರ ವಾಸ ಅದತ್ತೇಳಿ ಅದಕ್ಕಷ್ಟು ಕಿಮ್ಮತ್ತದ. ಹೌದಾ? ಈಗ ಇಲ್ಲಿದಿಂದ ವಿಷಯ ಬಿಡಿಸೋನು. ಹಾ ಈಗ ನಿಂದು ಪ್ರಾಣಿ ಜನ್ಮ, ಹಾ ನಂದು ಮಾನವ ಜನ್ಮ. ಮಾನವ ಜನ್ಮ. ಹೌದಿಲ್ರಿ? ಹೌದು. ನಾ ಹುಟ್ಟಿ ಬರ್ಬೇಕಾದ್ರ ಏನು ನಾ ಹುಟ್ಟಿ ಬರ್ಬೇಕಾದ್ರ ನನಗ ಕ್ರಮ ಅವ. ಹೌದು. ವಿಷಯ ಹಾಳು ಮಾಡಬೇಡ್ರಿ. ಹಾ. ವಿಷಯ ಭಾಳ ಈಗ ಸದ್ ಲೈನ್ ಕತ್ತ ಇಲ್ಲೇ ನಿಮ್ ಕೆಲಸ ತಕ್ಕೋಬೇಕಾಗಿದ್ದು ಇಟ್ಟೇ ಅದ. ಹಾ. ಈಗ ಸಮಯ ಇಲ್ಲ. ಹೌದು. ನನ್ನ ಮಾನವ ಜನ್ಮ ಹೌದು. ತಾಯಿ ಗರ್ಭದೊಳಗ ಮೂಡ್ತಂದ್ರ 9 ತಿಂಗಳು 9 ದಿವಸಕ್ಕೆ ಹುಟ್ಟಿ ಬರ್ತದ. ಹೌದು ಹೌದು. ಹುಟ್ಟಿ ಬರ್ತದೇನಿಲ್ರಿ? ಹಾ ಇವತ್ತು ನನ್ನ ತಾಯಿಗೆ ಗರ್ಭ ನಿತ್ತಂದ್ರ 3 ತಿಂಗಳಿಗೆ ಒಂದಿಷ್ಟು ಅಡಿಕೆ ಹೋಳಿನಷ್ಟು, 4 ತಿಂಗಳಿಗೆ ಲಿಂಬಿ ಹಣ್ಣಿನಷ್ಟು, 5 ತಿಂಗಳಿಗೆ ಹಿಂಗೆ ಬೆಳೀತಾ ಬೆಳೀತಾ ಬುರುಗದ ಆಕಾರ, ಶರೀರ, ತಲೆ, ಕೈಯ, ಕಾಲ ಹಿಂಗೆ ತಿಂಗಳಾನಗಟ್ಲೆ ಚಿಗತ್ ಬರ್ತಾವ. ಹೌದು ಹೌದು. ಮುಂದೆ ಪೂರ್ಣ 7 ತಿಂಗಳೈತಂದ್ರ ಅವಾಗ ಜೀವಾತ್ಮ ಅದ್ರೊಳಗೆ ಪ್ರವೇಶ ಆಗ್ತಾನ. ಅವಾಗ ರೋಮಗಳು ಬೆಳಿತಾವ. ಇದು ನಂದು ಮಾನವಂದ ಐತ್ರಿ. ಮಾನವ 9 ತಿಂಗಳು 9 ದಿವಸಕ್ಕೆ ಮನುಷ್ಯ ಈ ಭೂಮಿಗೆ ಹೌದು ಹುಟ್ಟಿ ಬರ್ತಾನ. 8 ತಿಂಗಳಿಗೆ ಹುಟ್ಟದಂದ್ರೆ ಬದುಕಂಗಿಲ್ಲ, 7 ತಿಂಗಳಿಗೆ ಹುಟ್ಟದ್ರ ಬದುಕ್ತಾನ. ಹೌದ್ರಿ? ಹೌದು. ಇದು ನನ್ನ ಮಾನವಂದ ಏನಾಯ್ತು, ತಿಂಗಳಿಗೆ ಬುರುಗದ ಆಕಾರ ತಾಯಿ ಗರ್ಭದೊಳಗ ಹೌದು. ಬುರುಗ ಆಗ್ತದ್ರಿ. ಅಂದ್ರ ತಂದಿ ವೀರ್ಯ, ಹೌದು. ತಾಯಿ ರೇತು. ಹೌದು. ತಂದಿ ವೀರ್ಯ, ಹೌದು. ತಾಯಿ ರೇತು ಕಲತು ಒಳಗ ಬುರುಗದ ಆಕಾರ ಆಯ್ತು. ಹೌದು. 2ನೇ ತಿಂಗಳಕ್ಕ ಕಡ್ಲಿ ಕಾಳಿನ ಆಕಾರ ಆಯ್ತು. 3ನೇ ತಿಂಗಳದೊಳಗ ಲಿಂಬಿ ಹಣ್ಣಿನ ನಟ್ಟೆ ಆಯ್ತು. 4ನೇ ತಿಂಗಳದಿಂದ ಇವನಿಗೆ ಅಂಗಾಂಗ ಬೆಳಿಲಕ್ಕೆ ಚಾಲು ಆಯ್ತು. ಹೌದಾ? ಇದು ನನ್ನ ಮಾನವನ ಲಿಷ್ಟ. ಹಾ ಆದ್ರ ನಿನ್ನ ಪ್ರಾಣಿ ಹಾ ಆಕಳ 9 ತಿಂಗಳಕ್ಕೆ ಈತದ. ಎಮ್ಮಿ 10 ತಿಂಗಳಿಗೆ ಈತದ. 10 ತಿಂಗಳು 10 ದಿನಕ್ಕೆ ಈತದ ಎಮ್ಮಿ. ಕತ್ತಿ 1 ವರ್ಷಿಗೆ ಈತದ. ನಾಯಿ 2 ತಿಂಗಳಕ್ಕೆ ಈತದ. ಹೌದು. ಆಡ 5 ತಿಂಗಳಕ್ಕೆ ಈತದ. ಕರೆಕ್ಟ್ ಇಲ್ರಿ? ಏನ್ ಲೆಕ್ಕ ಮಾಡಿ ನೀವು ನಾಯ್ಕತ್ರಿ ಏನ್ ಮತ್ತೆ? ಆದ್ರ ಬೆಕ್ಕ ನೀವು ಸ್ವಲ್ಪ ಕೊಡ್ರಿ ಜಲ. ನೀವು ಇವೆಲ್ಲ ಬಹಳ ಮಜಾ ಆದ್ರಿ. ಅವ್ರ ಲೆಕ್ಕ ನಮ್ಗ 9 ತಿಂಗಳಿಗೆ ಈದಿರುವಂತ ಆಕಳ ಹೊಟ್ಟೆಯಾಗ ಎಷ್ಟು ದಿವಸಕ್ಕೆ ಬುರುಗದ ಆಕಾರ ಆದಿ. ಆಕಳ ಎಷ್ಟು ದಿವಸ ಕೈಕಾಲು ಚಿಗುದು, ನಾಯಿ ಹೊಟ್ಟೆಯಾಗ ನಿನಗೆ ಎಷ್ಟು ದಿನಕ್ಕೆ ನಿನ್ನ ಕೈಕಾಲು ಚಿಗದವ ಅನ್ನೋಂಥದ್ದು ಲೆಕ್ಕ ಮಾಡಿ ಹೇಳು. ಮುಂದಿನ ಪಾದಕ ಆರತಿ ಮಾಡ್ನಿ. ಹೌದಾ? ಲೆಕ್ಕ ಸರ್ ನಾನೇ ಹೇಳನು. ಇದು ಹೇಳಿದೆ ತಿಳ್ಕೊ. ಹೌದು. ಕಮಿಟಿ ಅವ್ರು ಬೇಡ, ಪ್ರಕಾಶ್ ಗೆದ್ದತ್ ಕಮಿಟಿ ಅವ್ರು ಬೇಡ, ಸೋತತ್ ಕಮಿಟಿ ಅವ್ರು ಹೇಳೋದು ಬೇಡ. ನಾನೇ ನಿನಗೆ ನನ್ನ ಕೊಳ್ಳಾನ ಹೂವಿನ ಹಾರ ತಂದೆ ಇವತ್ತು ಸಂಗೋಗಿ ಹಿರಗಾಪ ನನಗೆ ಗೆದ್ದ ನನ್ನ ಜೋಡಿ ಎತ್ತಿನ. ಹೌದಾ? ಏನು ಮಾತು? ಒಂದು ಮಾತ ಏನ್ರಿ? ನನಗ 3 ಅವಸ್ಥೆ ಅಂತ ಹೇಳಿದಿಲ್ರಿ? ಸ್ವಪ್ನ, ಸುಪ್ತಿ, ಜಾಗ್ರ, ಇವು 3 ಅವಸ್ಥೆ. ನಿನಗೆ 2 ಅವಸ್ಥೆ ಅಂತ ಹೇಳ್ದನ. ಹೌದಲ್ಲ? ನಿನಗ ಮುಂದಿನ ವಿಚಾರ ಇಲ್ಲ. ಏನು ಮುಂದಿನ ವಿಚಾರ ಇಲ್ಲ? ಇಲ್ಲಿನ ಮುಂದಿನ ವಿಚಾರ. ಪ್ರಾಣಿಗಳಿಗೆ ಗಾಢ ನಿದ್ರೆ ಇಲ್ರಿ. ಪ್ರಾಣಿಗಳಿಗೆ ಗಾಢ ನಿದ್ರೆ ಇಲ್ಲ. ಅವಕ್ಕೆ ಸ್ವಪ್ನ ಮತ್ತು ಜಾಗ್ರ 2 ಅದಾವ. ಆ ಮಾಸ್ತರ್ ಹೇಳ್ದ ನನಗೆ, ನಾ ಹೇಳಿದ ಮಾತೇ ತಿಳಿದಿಲ್ಲ ಅವ್ರಿಗೆ. ಜಾಗ್ರದೊಳಗೆ ಸ್ವಪ್ನ ಬೀಳ್ತದ ಅಂತ ಹೇಳಿಬಿಟ್ಟ. ಹೌದಾ? ಇದು ಹೇಳಿ ಒಂದು ಮಾತು ಹೇಳ್ಯಾನ. ಏನತ್ತ? ಬುಡ್ಡೆ ಸಾಬ ಏನ್ ಹೇಳ್ಯಾರಿ? ಕನಸು ಬಿದ್ದಾಗ ವೀರ್ಯನೆಂದು ಚಲನ ಆಗಿಬಿಡ್ತು. ಹೌದಾ? ಇಂಥ ಅಧ್ಯಾತ್ಮ ಕೇಳೋರಿಗೆ ಹುಡುಕ್ಯಾಡ್ಲಕತ್ತೀನ. ಇಂಥವ್ ಕೇಳೋರಿಗೆ ಹುಡುಕ್ಯಾಡ್ಲಕತ್ತೀನ. ಮೊನ್ನೆ ಗಂಟೆ ಬಿದ್ದಿರ ಆಳಿಗೆ ಪಿಂಟು ಇಲ್ಲ ಅಂದ. ಇಂಥ ಮಂದಿ ಹೆಂಗೆ ಅಳ್ಬೇಕಾದ್ರೆ ಯಾಕೆ ನಿನ್ನ ಕೆಲಸ ಹಂಗಾಗ್ತದಂದ್ರ, ಹೌದಾ, ನಿದ್ರಾವಸ್ಥೆ ಒಳಗೆ ನೀ ಹೆಂಗಿರ್ತಿ ಗೊತ್ತದೇನು?
ಕನಸು ಏನ್ ನಿದ್ದ್ಯಾಗ ಬೀಳ್ತದೈತಿರೋ ಏನ್ ಎಚ್ಚರಿದ್ದಾಗ ಬೀಳ್ತದೈತಿರಿ ಬಿಟ್ಟೆ ಸಾಹೇಬ್ರ? ನಿದ್ದ್ಯಾಗ ಬೀಳ್ತೀರಿ ಕನಸ. ಆ ನಿದ್ದ್ಯಾಗ ನೀ ಎಲ್ಲರಿಗಿಂತ ಹುಚ್ಚದಿಲ್ಲ ಮರ. ಹೌದು. ನಿದ್ದ್ಯಾಗ ಕನಸು ಬೀಳಂಗಿಲ್ರಿ. ಹಾ ರೀ. ನಿಮಗೆಲ್ಲರಿಗೂ ಒಂದು ತರ್ಕಿರ್ಲಿ. ಹೌದು. ಕನಸು ಯಾವಾಗ ಬೀಳ್ತಂದ್ರ ಈ ಕಡೆ ಪೂರ್ಣ ನಿದ್ದಿನೂ ಇಲ್ಲ, ಈ ಕಡೆ ಪೂರ್ಣ ಎಚ್ಚರನೂ ಇಲ್ರಿ. ಹೌದು. ಅವಾಗ ಕನಸು ಬೀಳ್ತದ. ಹಾ ಯಾಕ್ರಿ ನೀವು ಹೆಂಗ್ ನೋಡಿರಿ ಪ್ರಕಾಶ್ ಅನ್ಬೇಕು, ಹೌದಿಲ್ರಿ? ಹೌದು. ಆದ್ರ ಒಂದು ಮನುಷ್ಯ ಕೇಳ್ರಿ, ಹಾ ಕಾಕ ನಮ್ಮ ಮನ್ಯಾಗ ಮಕ್ಕೊಂಡೆಲ್ಲ ಇವತ್ತ ಹೌದು ಹ್ಯಾಂಗ ನಿದ್ದೆ ಆಯ್ತು ಅಂತ ಕೇಳ್ರಿ ನೀವು. ಹೌದು. ಅವಾಗ ಏನ್ ಹೇಳ್ತಾನ್ರಿ? ಏನ್ ಹೇಳ್ತಾನ? ನಿಮ್ಮ ಮನ್ಯಾಗ ಕನಸಿಲ್ಲ, ಒಂದು ದೇವರ ಕನಸಿನೊಳಗೆ ಬಂದಿಲ್ಲ, ಒಂದು ದೇವ್ ಬಂದಿಲ್ಲ, ಇವತ್ತು ನಾ ಹ್ಯಾಂಗ ನಿದ್ದೆ ಮಾಡೀನಿ ಅಂದ್ರ ಆನಂದ ನಿದ್ದೆ ಮಾಡೀನಿ ಅಂತ ಹೇಳ್ತಾನಿಲ್ರಿ. ಹೌದು. ಯಾಕಂದ್ರ ಅವನಿಗೆ ಕನಸು ಬಿದ್ದಿಲ್ಲ. ಹೌದು. ಕನಸು ಬಿತ್ತು ಹಾ ನೋಡ್ರಿ, ನೀವು ಕನಸು ಬಿತ್ತಂದ್ರ ಕೈಯಾಗ ಬಂಗಾರ ಹಿಡಿದಿರ್ತಾನ್ರಿ, ಬಂಗಾರ ಸಿಕ್ಕಿರ್ತದ, ಹಾ ಹಿಂಗೆ ಅದು ನೋಡ್ತಾನ, ಕೈಯಾಗೆ ಇರಂಗಿಲ್ಲ ಅದು. ಹೌದು. ಹೌದು. ಯಾಕ? ಕನಸು ಬಿದ್ದ ಕೂಡಲೇ ಯಾಕೆ ಎಚ್ಚರ ಮಾಡ್ತಂದ್ರ ಗಾಢ ನಿದ್ರಿಗೆ ಅವ ಇಳ್ದಿಲ್ಲ. ಹೌದು. ಹೌದು. ಅದಕ್ಕ ನಿನಗ ಗಾಢ ನಿದ್ರಿ ಸುಖ ನಿನಗ ಗೊತ್ತಿಲ್ಲ. 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 ಪಶು ಪಕ್ಷಿ ಪ್ರಾಣಿಗೆ ಗಾಢ ನಿದ್ರಿ ಸುಖ ಅವಕ್ಕ ಗೊತ್ತಿಲ್ಲ. ನಾನೇ ಅಲ್ಲಿಲ್ಲ, ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳಿದ್ರು, ಹಾ ಈ ಮನುಷ್ಯನ ಜನ್ಮಕ್ಕೆ ಮುಕ್ತಿ ಆಗ್ತದ ಹೇಳಿದ್ರು ಅವ್ರು. ಹೌದು. ಹೌದು. ಹೌದಿಲ್ರಿ? ಹಾ ನಮ್ಮ ಭಾಗದೊಳಗೆ ಹುಟ್ಟಿ ಬಂದರಿ ಕಲಬುರಗಿ ಶರಣ ಬಸಪ್ಪನ ಪುರಾಣ ನೀವೆಲ್ಲ ಕೇಳಿರಿ. ಕೇಳಿರಪ್ಪ, ಕೇಳಿರಿ. ಕೇಳಿರಿಲ್ರಿ? ಹಾ ನಿಮಗೆಲ್ಲರಿಗೂ ಒಂದು ಹಾಸ್ಯದ ಜೊತೆಗೆ ದೃಷ್ಟಾಂತ ಹೇಳ್ತೀನಿ, ಹೇಳ್ರಿ. ಕಲಬುರಗಿ ಶರಣ ಬಸಪ್ಪನ ಬಲ್ಲಿ 4 ಹುಡುಗರು ಹಾದವ್ರಿ. ಏನು 4 ಹುಡುಗರು? 4 ಹುಡುಗರು. ಹೌದು. ಹೆಂಗ್ ಹೋದ್ರು? ಹೌದು. ಕಲಬುರಗಿ ಶರಣ ಬಸಪ್ಪ ಮಕ್ಕಳು ಕೊಡ್ತಾನಂತ ನಾವು ಮಕ್ಕಳು ಕೇಳ್ಕೊಂಡು ಬರೋಣ ಅಂತೇಳಿ 4 ಮಂದಿ ಹೋದ್ರಿ. ಹೌದಾ? 4 ಮಂದಿ ಹೋದ್ರು. ಹೌದು. ಹೆಂಗ್ ಹೋದ್ರು? ಹ್ಯಾಂಗ್ರಿ? ಆ ಹುಡುಗನಂಗೆ ತಳ್ಳಗ ಬೆಳಗಿದ್ದವನಿಗೆ ಶೀರಿ ಉಡಿಸ್ಯಾರ್ರಿ. ಹಾ ಏನು ಉಡಿಸ್ಯಾರ್ರಿ? ಶೀರಿ ಉಡಿಸ್ಯಾರ. ಹೌದು. ಶೀರಿ ಉಡಿಸಿ ಒಬ್ಬನಿಗೆ ನೇರು ಶರ್ಟ ಧೋತ್ರ ಉಡಿಸಿ ಗಂಡ ಹೆಂಡತಿ ಮಾಡ್ಯಾರ್ರಿ ಇಬ್ರಿ. ಹಾ ಗಂಡ ಹೆಂಡತಿ ಮಾಡಿ ಕಲಬುರಗಿ ಶರಣ ಬಸಪ್ಪನ ಬಲ್ಲಿ ಹೋದ್ರು. ಹೋಗಿ ಈಕಿ ಏನು ಹುಡುಗಿ ಆಗಿದ್ದಲ್ಲ, ಹಾ ಹೋಗಿ ನಮಸ್ಕಾರ ಮಾಡ್ದ. ಹೌದು. ನಮಸ್ಕಾರ ಮಾಡಿದ ಕೂಡಲೇ ಕಲಬುರಗಿ ಶರಣ ಬಸಪ್ಪ ಬಾಯಿ ಕುಂದ್ರು ಅಂದ. ಹಾ ಯಾವ ಅಂದ, ನಾ ಹೆಣ್ಣ ಗಂಡ ಅನ್ನೋದು ಗೊತ್ತಿಲ್ಲ, ಬಾಯಿ ಎಲ್ಲಕತ್ತನಂದೆ. ಹಾ ಯಾಕೆ ಹೇಳಕತ್ತೀನಿ ಮಾತ? ಯಾಕ್ರಿ? ನನ್ನ ಮಾನವ ಜನ್ಮ ಎಷ್ಟು ಶ್ರೇಷ್ಠ ಅದ, ನಿನ್ನ ಪ್ರಾಣಿಗಳಿಗೆ ಈ ಕೆಲಸ ಮಾಡ್ಯಾವನಂತ ಕೇಳಾಮಿದ್ದೀನಿ ನನಗೆ ಮುಂದ. ಹೌದಾ? ಇದು ತಲೆಯಾಗಿರ್ಲಿ. ಮೊದಲ ಶರಣ ಬಸಪ್ಪ ಹೋಗಿ ನಮಸ್ಕಾರ ಮಾಡಿದ್ರು. ಬಾ ತಂಗಿ ಕುಂದ್ರಂದ. ಈಕಿ ಗಂಡು ಹೋದ್ರಿಪ್ಪ. ಹಾ ಅದು ನೇರು ಶೆಟ್ಟಿನ ಉಟ್ಕೊಂಡಿತ್ತು ನೋಡ್ರಿ. ಹೌದು. ಅದು ಗಿರಾಕಿ ಹೋಗಿ ನಮಸ್ಕಾರ ಮಾಡ್ದ. ನೀ ಯಾರಪ್ಪ? ಈಕಿ ಗಂಡ್ರಿ ಅಂದವ. ಹೌದಾ? ಯಾಕೆ ಬಂದಿರಿ? ಹೌದು. 10-12 ವರ್ಷ ಆಯ್ತು ಮತ್ತೆ ಲಗ್ನ ಆಗಿ ಇನ್ನೂ ನಮಗೆ ಮಕ್ಕಳೇ ಆಗಿಲ್ಲ ಅಂದ್ರು. ಹೌದಾ? ಹುಡುಗರ್ರಿ ನೋಡ್ರಿ ಹ್ಯಾಂಗ ಶರಣ್ರಿ ಗಂಗಪ್ಪ ಮುತ್ತೆ ಕಾಡ್ರಿ ಅಂತೇಳಿ ಆಗಳ ಮುತ್ತೆಯವ್ರು ಹೇಳದ್ರಲ್ಲ, ಹಿಂಗೇರಿ ನಮ್ಮ ಜನ. ಯಾರಿಗೆ ಬಿಡಂಗಿಲ್ರಿ ನಮ್ಮ ಮಂದಿ. ಹೌದು. ಶರಣ್ರಿಗೆ ಬಿಡಂಗಿಲ್ಲ, ಸಂತರಿಗೆ ಬಿಡಂಗಿಲ್ಲ. ನಾ ಮಾತಾಡೋದು ಕೇಳಿಸ್ತದ್ರಿ? ಕೇಳ್ಸಕತ್ತದ್ರಿ. ಏನು ನನಗೆ ತಿಳಿಯಲ್ಲ. ಒಂದು ಜರ ಸೌಂಡ್ ಕಡಿಮೆ ಮಾಡ್ರಿ. ಎಲ್ಲ ಬರಬರದ್ರಿ. ಶರಣ ಬಸಪ್ಪ, ಹಾ ರೈಟ್, ಶರಣ ಬಸಪ್ಪನ ಬಳಿ ಹೋಗಿ ಕಾಲಿಗೆ ಬಿದ್ದು ಕೂಡ್ಲೆ ಆ ಹುಡುಗಿ ಕೇಳ್ದ, ತಂಗಿ ಎಷ್ಟು ವರ್ಷ ಐತಿ ನೀನು ಲಗ್ನ ಆಗಿ ಅಂದ. ಹಾ 4 ವರ್ಷ ಐತ್ರಿ ಮುತ್ತೆ, ನನಗೆ ಮಕ್ಕಳೇ ಆಗಿಲ್ಲ ಅಂದಳ ಅವ ಹುಡುಗ. ಹೌದು. ಮ್ಯಾಗ ಒಳಗೆ ಪ್ಯಾಂಟ್ ಉಟ್ಕೊಂಡು ಮ್ಯಾಗ ಸೀರೆ ಉಟ್ಕೊಂಡು ಹೋಗಿತ್ರಿ ಅದು. ಹಾ ಹುಡುಗ ತಳ್ಳಗ ಬೆಳಗಿತ್ತು. ಅಂದ ಕೂಡ್ಲೆ ಶರಣ ಬಸಪ್ಪ ಏನಂದ, ನೋಡ್ ತಂಗಿ ಲಗ್ನ ಆಗಿ 4 ವರ್ಷ ಆಗ್ಯದ, ಮಕ್ಕಳಾಗಿಲ್ಲತ್ತಿಲ್ಲ, ನಿನಗೆ ಹೆಣ್ಣು ಬೇಕೇನು ಗಂಡು ಬೇಕು ಅಂದವ. ಹೌದಾ? ಮುತ್ಯ ಕಾಣಿಕೆ ಎಷ್ಟು ಕೊಡ್ಬೇಕು ಅಂತ ಕೇಳ್ದ. ಹಾ ನೋಡು, 1,000 ರೂಪಾಯಿ ಕೊಟ್ರ ಗಂಡಸ ಮಗನ ಕೊಡ್ತೀನಿ. ಕೊಡ್ತೀನಿ. ಕಲಬುರಗಿ ಶರಣ ಬಸಪ್ಪನ ಭಕ್ತರಿದ್ರಿ, ನಿಮ್ಗೆ ಎಲ್ಲರಿಗೂ ಗೊತ್ತದ. ಹೌದು. 1,000 ರೂಪಾಯಿ ಕೊಟ್ರೆ ಗಂಡಸ ಮಗ ಕೊಡ್ತಿದ್ರಿ. ಹಾ 500 ರೂಪಾಯಿ ಕೊಟ್ರೆ ಹೆಣ್ಣು ಹುಡುಗಿ ಕೊಡ್ತಿದ್ ಶರಣ ಬಸಪ್ಪ. ಹೌದು. ಅಂತ ತಾಕತ್ತಿತ್ತು ಅವರಲ್ಲಿ. ಹಾ ನಾಲಿಗೆ ಒಳಗೆ ಅಂತ ತಾಕತ್ತಿತ್ತು. ಮುತ್ಯ ನಂಬಲ್ಲಿ ರೊಕ್ಕ ಭಾಳ ಇಲ್ಲ, ಕಡಿಮೆ ಅದಾವ, 500 ನಮ್ಮ ಗಂಡ ಬ್ಯಾಡ, ನಮಗೆ ಹೆಣ್ಣೆ ಕೊಡು ಅಂದವ. ಹಾ 500 ರೂಪಾಯಿ ಹಾಕ ನನ್ನ ಜೋಳಿಗ್ಯಾಗ ಹಾಕಿದ್ರಿ. ಹೌದು. ಕಲಬುರಗಿ ಶರಣ ಬಸಪ್ಪ ಅತೇ ಜೋಳಿಗೆ ಅಂದು 4 ಖಾರಿಗೆ ತೆಗದು ಇವನು ಉಡ್ಯಾಗ ನೀಡ್ದ. ತಂಗಿ ಮನೆಗೆ ಹೋಗಿ ಝಳಕ ಮಾಡಿ ತಿನ್ನು, ನಿನ್ನ ವರ್ಷ ಬರೋದಾಗ ಹೆಣ್ಣು ಮಗಳು ಹುಟ್ಟತಾಳ ಅಂದೇವ. ಹೌದಾ? ಇವ ಅಂದ, ಮಗನಿಗೆ ನಾ ಹೆಣ್ಣ ಗಂಡ ಅನ್ನೋದು ಗೊತ್ತಿಲ್ರಿ, ಸುಮ್ಮನೆ ನಾಟಕ ಮಾಡ್ತಾವ್ರಿ ಸಾಧುಗಳು ಅಂದವ. ಹೌದು. ಅವು ಏನು 4 ಖಾರಿ ಕೊಟ್ಟಿದ್ ನೋಡ್ಯವ. ಹಾ ಮನೆಗೆ ಹೋಗಿ ಝಳಕ ಮಾಡಿ ತಿನ್ಬೇಕಿಲ್ಲ, ಹಾ ಅಲ್ಲೇ ಕೂತು ಶರಣಪ್ಪನ ಮುಂದೆ ಕರ 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 ತಿಂದು ಬಿಡ್ತದ. ಹೌದು.
ತಿಂದು ಆಯ್ತು ಮತ್ತೆ ನಾವು ಹೋಗಿ ಬರ್ನು ತಂಗಿ ಹೋಗಿ ಬರ್ರಿ ಚಲೋದಾಗಲೇ ಒಳ್ಳೇದು ಮಾಡ್ಲಿ ದೇವ್ರ ಅಂತೇಳಿ ಕಳಿಸ್ಕೊಟ್ಟ. ಹೌದು ಎರಡೂ ಬಂದು ಇವನ್ನ ಎರಡು ಇದ್ದು ಅಲ್ರಿ ಇಲ್ಲಿ. ಹೌದು ಇವು ಎರಡು ಗಂಗಾಪ್ ಮತ್ತೆ ಕಟ್ಟಿ ಕೂತಿದ್ದು. ಹೌದಿಪ್ಪ. ಹೋಗಿ ಬಂದಿರನ ಹೋಗಿ ಬಂದೇವಲ್ಲ ಏನ್ ಹೇಳ್ದ ವರ್ಷ ಬರೋದಾಗ ಹೆಣ್ಣು ಮಗಳು ಹುಟ್ತಾನ ನನ್ನ ಮಗನಿಗೆ ಏನೂ ಗೊತ್ತಿಲ್ಲ. ಹೌದು ಶೀರಿ ಕಳೆದು ಕ್ಯಾಂಟೀನ್ ಮ್ಯಾಗ ಮಾತಾಡ್ಕೋತ ನಕ್ಕೋತ ಮನೆಗೆ ಬಂದು ನಿಮಗೆ ವಿಚಾರ ಹೇಳ್ತೀನಿ. ಹಾ ಈ ಗಂಗಲಿಂಗ ಮುತ್ತೆಯವರಾಗ್ಲಿ ಯಲ್ಲಪ್ಪ ಮುತ್ತೆಯವರಾಗ್ಲಿ ಶರಣ ಬಸವೇಶ್ವರಾಗ್ಲಿ ಸಿದ್ಧಲಿಂಗ ಮುತ್ತೆಯವರಾಗ್ಲಿ ಹೌದು ಇವರಿಗೆ ಸಹಜತ ನಾವು ನೀವು ತಿಳ್ಕೊಬೇಡ್ದ ನಮಗೆಲ್ಲರಿಗೆ ಎಚ್ಚರ ಇರಬೇಕು. ಹೌದಿಪ್ಪ. ಮನೆಗೆ ಬಂದ್ರು 1 ತಿಂಗಳು ಹೋಯ್ತು 2 ತಿಂಗಳು ಹೋಯ್ತು 3 ತಿಂಗಳು ಹೋಯ್ತ್ರಿ ಇವನಿಗೆ ಬಂಕಿ ಚಾಲು ಆದವ್ರಿ. ಹೌದು ಯಾರಿಗ್ರಿ ಯಾರಿಗ್ರಿ ಸೀರೆ ಉಟ್ಟು ಗಡಿಗೆ ಪೋರಿಗಲ್ ತಂಗಿ ಪಾರಗ ಇದು ಅವ್ರವ್ ಜ್ವಾಳ ಹಸನ್ ಮಾಡ್ಲಕತ್ತಿತ್ರಿ ಮನಿ ಮುಂದ. ಅವ್ರವ್ ಜ್ವಾಳ ಹಸನ್ ಮಾಡನ್ ಜ್ವಾಳದಂದ್ ಮಣ್ಣು ತಿರ್ಲಕತ್ರಿಪ್ಪ. ಇದು ಕಂಪ್ನಿ ಹುಡುಗ್ರಿ ಮಣ್ಣು ತಿರ್ಲಕತ್ತು ಹಿಂಗ್ ಹುಣಚಿ ಗಿಡ ಇತ್ತು ಅವ್ರವ್ ಜ್ವಾಳ ಹಸನ್ ಮಾಡ್ಲಕತ್ತಿದ್ಳು. ಮಮ್ಮಿ ಅಂದ ಯಾಕೋ ಅಂದ್ಳು. ಮಮ್ಮಿ ನನಗೆ ಹುಣಚಿಕಾಯಿ ತಿನ್ನಂಗ ಆಗ್ಲಕತ್ತ. ಹೌದಾ ಹಿರಗಣ್ಣ ಹುಣಚಿಕಾಯಿ ತಿನ್ನಿಸ್ತೇವ ನೀನು ಹುಣಚಿಕಾಯಿ. ಹೌದು ಎಚ್ಚರಿರ್ಲಿ ನಮ್ಮ ತೆಕ್ಕಿಗೆ ಬಿದ್ದೆ ಅಂದ್ರ. ಹೌದಾ ನಿನಗ ಮುಂದಿನ ಪಾಳ್ಯಾಕ ಪ್ರಕಾಶ ಹಸರ್ ಕಾಣ್ತಾನ. ಹುಣಚಿಕಾಯಿ ತಿನ್ನಂಗ ಆಗ್ಲಕತ್ತಂದ. ಅಕ್ಕಿ ಅಂದಳು ತಮ್ಮ ನೀ ವಯಸ್ಸಿನವ ಹುಣಚಿಕಾಯಿ ತಿನ್ನಂಗ ಅಂದ್ರ ನಾ ಏನ್ ಮಾಡ್ಲಿ ಮುದುಕಿ ಹೋಗಿ ಹರ್ಕೊಂತೀನು ಅಂದಳು. ನನಗ ಹತ್ಲಕ್ ಬರಲ್ಯವ್ವ ಅಂದ. 6 ತಿಂಗಳು ಹೋಯ್ತವ. 6 ತಿಂಗಳು ಹೋಯ್ತ್ರಿ. ನಿಮಗೊಂದು ಮಾತು ಹೇಳ್ತೀನಿ, ಅವ ಜಗತ್ತಿನೊಳಗೆ ಎಲ್ಲಾ ಮುಚ್ಚಲಕ್ಕೆ ಬರ್ತದ. ಹೌದು ಎಲ್ಲಾ ಮುಚ್ಚಲಕ್ಕೆ ಬರ್ತದ. ಹೌದು 6 ತಿಂಗಳು ಹೋಗಾನ ಇದ್ರ ಹೊಟ್ಟೆ ಟುಮಕ್ ಐತ್ರಿ. ಇದು ಹ್ಯಾಂಗ ಮುಚ್ಚದ್ರಿ? ಅಕ್ಕಿ ಅವ್ರಪ್ಪ ಕರಿತಾಳೆ ಏನ್ರಿ ಹೌದು ಇಲ್ಲಿ ಬರ್ರಿ ಯಾಕ ಅಂದವ. ನಮ್ಮ ಮಲ್ಯ ನೋಡ್ರಿ ಟುಮುಕ್ ಭರ್ಚಕ್ಕಾಗ್ಲಕತ್ತಂದಳಿಕೆ. ಹೌದು ಈ ಮಗ ಯಾಕೆ ಟುಮಕ್ ಆಗ್ಯಾನ ಗೊತ್ತದೇನ್ರಿ? ಗೊತ್ತದ್ರಿ. ನೀವು ಬರೇ ನಗಬ್ಯಾಡ್ರಿ, ಮಾತ್ಮರ ಬಲ್ಲಿ ತಾಕತ್ ಹೆಂಗ ತಿಳ್ಕೋರಿ. ಹೌದು ಬರೇ ಖಾರಿಕ್ ಕೊಟ್ಟಾನ್ರಿ, ತಾಯೇನ್ ಇಂಜೆಕ್ಷನ್ ಮಾಡಿಲ್ಲ, ಏನಿಲ್ಲ, ತಾಯೇನ್ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. 6 ತಿಂಗಳು ಹೋಯ್ತು. ಹೌದು 7 ತಿಂಗಳು ಹೋಯ್ತ್ರಿ. ಬೇಷಿ ಕಾಣ್ಲಕತ್ರಿ. ನಿಮ್ಗೆ ಹೇಳ್ತೀನ್ರಿ, ಅವಾಗ ಅವ್ರವ್ ಚಿಂತೆ ಆಯ್ತು. ತಮ್ಮ ನಿನಗೆ ಏನಾಗ್ಯದೋ ಯಾಕೆ ಹಿಂಗಾಗಿದಿ ಹೇಳ. ನನಗೆ ಏನಾಗಿಲ್ಲ ಮಮ್ಮಿ ಅಲ್ಲಕತ್ತ. 8 ತಿಂಗಳು ಮುಗಿತ್ರಿ. ನಿಮ್ಗೆ ಹೇಳ್ತೀನಿ ಇದು 1 ಕೈ ಭೀಷ್ ನಡೆಯೋದು 2 ಕೈ ಭೀಷ್ ನಡ್ಲಿಕ್ಕತ್ರಿ. ಹೌದು ಹೆಣ್ಮಕ್ಳು ಹಿಂಗೆ ನಡೀತಾವಲ್ಲ. ನಾನು ಹೆಣ್ತೀವಿ ನೋಡೋಣ ಹಿಂಗೆ ನೋಡಿತಳು ಅಕ್ಕಿ ಅವನು ಏನು ಗುಡ್ ಫಿಟ್ ಏನೂ ಕಾಣ್ತಿದ್ದಿಲ್ಲ. ನಿಮ್ಗೆ ಹೇಳ್ತೀನಿ ಹಿಂಗೆ ನಡ್ಲಿಕ್ಕತ್ತಳು. 9 ತಿಂಗಳು ಮುಗೀತು. 9 ತಿಂಗಳು 9 ದಿವಸ ಮುಗೀತು. ಇವನಿಗೆ ಹೊಟ್ಟೆ ಕಡತ ಚಾಲು ಆಯ್ತು. ಹೌದು ನೋಡ್ರಿ ಮಾತ್ಮರ ಮಹಿಮಾ ಹೆಂಗದ. ಮಾತ್ಮರ ಮಹಿಮಾ ಹೆಂಗದ ನೋಡ್ರಿ. ಇವನಿಗೆ ಹೊಟ್ಟೆ ಕಡತ ಚಾಲು ಆಯ್ತು. ಯಪ್ಪ ನಾ ಉಳಿಯಂಗಿಲ್ಲ ಗಂಗಪ್ಪ ಮುತ್ಯ, ನಾ ಉಳಿಯಂಗಿಲ್ಲ. ಅರೇ ಅಲ್ಲ ಮೈ ಮರ್ಗಯ ರೇ ಬಾಬಾ ಅಲ್ಲಕತ್ತ. ಮುಜೆ ಬಚಾ ಅಲ್ಲಕತ್ತ. ಅವ್ರು ಓಡಿ ಬಂದು ಏನಾಗ್ಯದ ತಮ್ಮ, ನಿನ್ನ ಬಾಯಾಗ ಮಣ್ಣು ಏನಾಗ್ಯದ ಈಗರ ಹೇಳು ಅಂದ ಕೂಡ್ಲೆ ಯವ್ವ ನನಗ ನಮ್ಮ ಗೆಳೆಯರು 4 ಮಂದಿ ಕೂಡಿ ನನಗ ಮೋಸ ಮಾಡಿ ಕಲಬುರಗಿ ಶರಣ ಬಸಪ್ಪಗ ಸುಳ್ಳು ಹೇಳತ್ತೇಳಿ ಒಯ್ದಾರೆವ. ಹೋಗಿ ಶರಣ ಬಸಪ್ಪನ ಮುಂದೆ ಸೀರಿ ಊಟ ನಾಟಕ ಮಾಡೀನಿ. ಹೌದಾ ಅದಕ್ಕೆ ನನಗೆ ಹಿಂಗಾಗ್ಯದವ ಅಂದವ. ಅವಾಗ ತಾಯಿ ಅಂತಾಳ ಏನಂತ, ಯಾರ ಜೊತೆ ನೀ ಪಂತ ಹಾಕಿದಿ ಗೊತ್ತದೇನೋ? ಹೌದು ಯಾರ ಜೊತೆ ಪಂತ ಹಾಕಿದಿ? ಹೌದು ನಮ್ಮ ಕಲಬುರಗಿ ಭಾಗದೊಳಗ ನಡೆದಾಡುವ ದೇವರ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ನಮ್ಮ ಪಾಲಿಗೆ ಬಂದ ಪರಮಾತ್ಮ ನನ್ನ ಕಲಬುರಗಿ ಶರಣ ಬಸಪ್ಪ ಅಂತವನ ಮುಂದೆ ಪಂತ ಹಾಕಿದೆ ಅಂದ್ರೆ ನಿನಗೆ ಹೆಂಗ ಬಿಡುತ್ತ? ಹೌದಾ ಹುಚ್ಚ ಅಂತ ಶರಣರ ಜೊತೆ ಎಚ್ಚರದಿಂದ ಇರ್ಬೇಕಂತ ತಿಳ್ಕೊಂಡು ಹಡದ ತಾಯಿ ಆ ಮಗನಿಗೆ, ತಾಯಿ ಕಳ್ಳು ನೋಡ್ರಿ ಎಂತದ. ಹೌದಾ ಆ ಮಗನಿಗೆ ತುಂಬಾ ಕೌದಿ ಹಚ್ಚಾಳ. ಕಲಬುರಗಿ ಶರಣ ಬಸಪ್ಪನ ಬಳಿ ಕರ್ಕೊಂಡು ಹೋಗ್ಯಾಳ. ಕರ್ಕೊಂಡು ಹೋಗಿ ಮುಂದೆ ಕುಂದರ್ಸಿ ಅಂತಾಳೆಪ್ಪ ಏನತ್ತ, ನನ್ನ ಮಗ ಮಾಡಿ ತಪ್ಪಾಗ್ಯದ. ನನ್ನ ಮಗ ಹಿಂಗ ಮಾಡಬಾರ್ದಾಗಿತ್ತು, ಮಾಡ್ಯಾನ. ನನ್ನ ಮಗ ಮಾಡ್ಯಾನಪ್ಪ. ಈ ಅಪರಾಧಕ್ಕೆ ನೀನೇ ಹೊಣಿಯಪ್ಪ ಅಂತೇಳಿ ಪಾದಕ್ಕೆ ಬಿದ್ದಾಗ ಹೌದು ಅವಾಗ ಶರಣ ಬಸಪ್ಪ ಕೇಳ್ತಾನ, ತಮ್ಮ ರೊಕ್ಕ ಎಷ್ಟು ಕೊಟ್ಟಿದ್ಯೋ ಅಂದವ. ಹೌದು 500 ಕೊಟ್ಟಿನೋ ಮುತ್ಯ, ನನಗೆ ಉಳಿಸೋ ಮುತ್ಯ, ನಾ ಸಾಯ್ತೀನೋ ಮುತ್ಯ, ಮೇರೆ ಬಾಣತಾನ ಕರ್ರಿ ಅವ್ರೇ ಬಾಬಾ. ಹೌದು
ಲಕ್ಷಣ ಬದಲಾಗಿತ್ರಿ ಇದರದು. ಹಾ ಏನೂ ಎದಿ ಹೊಡ್ಕೋಬೇಡ, ಹಾ. ನಿನಗೆ ದೇವರು ಏನೂ ಮಾಡಂಗಿಲ್ಲ ಅಂತ ಹೇಳಿ ಅದೇ ಜೋಳಿಗೆ ಒಳಗಿನ ಪ್ರಸಾದ ತೆಗೆದು ಹೌದು. ಮೈ ತುಂಬ ಹಚ್ಚಿ ಆಶೀರ್ವಾದ ಮಾಡಿ ಕಿವಿ ಒಳಗ ಮಂತ್ರೋಪದೇಶ ಮಾಡಿದ್ರ 9 ತಿಂಗಳ 9 ದಿವಸ ಮುಗಿದಿರುವಂತ ಹೊಟ್ಟಿ ಏಕಕಾಲಕ್ಕೆ ಕರಿಗೆ ಸಾಪಾಗಿ ಹೋಯ್ತೇಳಿ ಕಲಬುರಗಿ ಶರಣ ಬಸವೇಶ್ವರ ಚರಿತ್ರೆ ಒಳಗೆ ಬರ್ತದ. ಹೌದು 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 ಹೌದು. ಇಂಥ ದೃಷ್ಟಾಂತ ಹೇಳು, ಹಾ ಜಗತ್ತಿನಳು ಒಂದು ದಿವಸ ದೊಡ್ಡವಂತ ನಿನಗೆ ಹೆಸರು ಬರ್ತದ. ಹೌದು. ಹಿರಗಣ್ಣ ಎಟ್ಟಿಯಲ್ಲಿ ವಯಸ್ಸಲೆ ನನಕ ದೊಡ್ಡವಿದ್ದಿ, ದೊಡ್ಡ ಇದ್ದೀವಿ, ನನಕ ಮುಂದಿಂದ ಹಾಡ್ತಿ. ನೀ ಸೇವಾ ಮಾಡೋದಕ್ಕೆ ಸ್ವಾರ್ಥಕ ಆಗ್ತದ ಖರೆ. ನೀ ಬರೇ ಕತ್ತಿ ಹಂಗ ಕೂಣದೆ ಅಂದ್ರೆ ಕತ್ತಿಯಾಗಿ ಉಳಿತಿ ಖರೆ, ಮನುಷ್ಯ ಆಗಿ ಉಳಂಗಿಲ್ಲ. ಹೌದಾ? ಇದು ನನ್ನ ವಾದದ. ಹೌದು ಹೌದು ಅದಕ್ಕೆ ಆತ್ಮೀಯ ಬಂಧುಗಳೇ, ಹಾ. ಜಗತ್ತಿನೊಳಗ ಮನುಷ್ಯನ ಜನ್ಮ ಬಹಳ ಶ್ರೇಷ್ಠದ. ಹೌದು ಹೌದು ನಿಮಗೆಲ್ಲರಿಗೆ ತರಕಿರ್ಬೇಕು. ಹೌದು. ಅವ ಅಂದಾನ ಅಂತೇಳಿ ಕೇಳಬೇಡ್ರಿ ನೀವು. ಹಾ ಪ್ರಾಣಿ ಅಂದಾನ ಅದಕ್ಕೆ ಏನೂ ಗೊತ್ತಿಲ್ಲ, ಅದು ಹೆಂಡಿ ಮೂತ್ರ ಒಂದು ಬಿಟ್ಟು ಏನೂ ಗೊತ್ತಿಲ್ರಿ. ಇದ್ರ ಮುಂದೆ ಸೂಚ್ಯಾಪದ ಕಂಪನಿ ನನಗೆ ಗೊತ್ತಾಗ್ಯದ. ಈಗ ಹೌದು. ಮನುಷ್ಯನ ಜನ್ಮ ಎಷ್ಟು ಶ್ರೇಷ್ಠ ಅದಂದ್ರ ಹಾ ಇದಕ್ಕೆ ಕೋಟಿ ರೂಪಾಯಿ ಬೆಲೆ ಕಟ್ಟದ್ರೂ ಸಿಗಂಗಿಲ್ಲ. ಸಿಗಂಗಿಲ್ಲ. ಅಲ್ರಿ ಒಂದ್ ಮಾತು ಕೇಳ್ತೀನಿ, ನಾಯಿ ಎಟ್ಟಕ್ ಮಾರ್ತಾವ್ರಿ? ಹಾ ನಾಯಿನ ಅವು ತುಟ್ಟಿಗ್ಯಾವ್ರಿ ಈಗ. ಫ್ರೀನೂ ಕೊಡ್ತಾರ. ಭಾರಿ ಎತ್ತುಗೋಳವ ಅಂದ್ರೆ ಎಟ್ಟಕ್ ಮಾರ್ತಾವತ್ತೀರಿ? 2 ಲಾಖ ಇರ್ತಾವ ಮಾರ್ತಾವ್ರಿ. 2 ಲಾಖ ಬೇಡ, 5 ಲಾಖಕ್ಕೆ ಮಾರ್ತಾವ. ಹೌದು. ಆದ್ರ ಮನುಷ್ಯನ ಬೆಲೆ ಎಷ್ಟದ್ರಿ? ಭಾಳದ್ರಿ. ಎಷ್ಟದ್ರಿ ಇದ್ರ ಬೆಲೆ? ಮನುಷ್ಯನ ಬೆಲೆ ಅಂತೂ ಬಿಡ್ರಿ, ಹಾ ಇದ್ರ ಬರೇ ಒಂದು ಉಸುಲಿನ ಬೆಲೆ 1 ಕೋಟಿ ರೂಪಾಯಿ ಅದ್ರಿ. ಒಂದು ಉಸುಲಿನ ಬೆಲೆ. ಹೌದು ಹೌದು. ಅಟ್ಟ ಶ್ರೇಷ್ಠ ಮಾನವ ಜನ್ಮದಿದು. ಹಾ ಯಾಕಂದ್ರ ನೀ ಎಷ್ಟು ಜನ್ಮದೊಳಗೆ, ಯಾಕಂದ್ರ ನೀ ಎಷ್ಟು ಜನ್ಮದೊಳಗೆ ಕರ್ಮ ಮಾಡಿದಿ, ಎಷ್ಟು ಜನ್ಮದೊಳಗೆ ಭೋಗ ಮಾಡಿದಿ, ಎಷ್ಟು ಜನ್ಮದೊಳಗೆ ತಿನ್ನಬಾರದು ತಿಂದಿದಿ, ಎಷ್ಟು ಜನ್ಮದೊಳಗೆ ಏನೇನು ಮಾಡಬಾರ್ದು ಮಾಡಿದಿ ನೋಡು. ಅದನ್ನ ಕಳ್ಕೋಬೇಕಾದ್ರೆ ನೀ ಎಲ್ಲಿಗೆ ಬರ್ಬೇಕು ಗೊತ್ತದೇನು? ಎಲ್ಲಿಗೆ? ಇದೇ ಮಾನವ ಜನ್ಮಕ್ಕೆ ಬರ್ಬೇಕು. ಬರ್ಬೇಕು. ನೀ ಪ್ರಾಣಿ ಜನ್ಮದೊಳಗೆ ಏನೇನು ಮೋಸ ಮಾಡಿದಿ, ಪ್ರಾಣಿ ಜನ್ಮದೊಳಗೆ ಏನೇನು ಪಾಪ ಮಾಡಿದಿ, ಎಷ್ಟೆಷ್ಟು ಭೋಗ ಕೂಡಿದಿ, ಏನೇನು ಕರ್ಮಗಳು ಮಾಡಿದಿ, ಅದನ್ನೆಲ್ಲ ತಿಳ್ಕೋಬೇಕಾಗದ್ರೆ ನೀ ಎಲ್ಲಿ ಬರಬೇಕು? ಹೌದು, ಮಾನವ ಜನ್ಮಕ್ಕೆ ಬರಬೇಕು. ಮಾನವ ಜನ್ಮದಿಂದ ಹೋಗಿ ಪ್ರಾಣಿ ಜನ್ಮಕ್ಕೆ ತಿಳ್ಕೊಳಕ್ ಬರಂಗಿಲ್ಲ. ಹೌದು ಹೌದು ಹೌದು. ನೀ ಬರ್ಬೇಕಾಗಿತ್ತಂದ್ರೆ ಎಲ್ಲಿ ಬರಬೇಕು? ಹಾ ಮಾನವ ಜನ್ಮಕ್ಕೆ ಬರಬೇಕು. ಹೌದು ಹೌದು. ಅದಕ್ಕೆ ಮಾನವ ಜನ್ಮ ಬಹಳ ಶ್ರೇಷ್ಠದ. ಹೌದು. ಹೋದ ಅಚ್ಚಿ ವರ್ಷನು ಅಳಿಸಿನಿ, ಹಾ ಈ ವರ್ಷ ಅಳಿಸ್ಲಿ ಏನ್ ನಗಸ್ಲಿ? ನಗಸು. ಬರೀ ನಗಸ್ಲೆ? ಹಾ ಏನ ಯಲ್ಲಪ್ಪ ಮುತ್ತೆಯವ್ರ ಪದ ಹಾಡ್ಲಿ, ಏನ ಹೆಣ್ಮಕ್ಳ ಮೇಲೆ ಪದ ಹಾಡ್ಲಿ? ಹೆಣ್ಮಕ್ಳ ಮೇಲೆ. ಹೌದು. ತಾಯಿಂದೇರ ಗಂಡನ ಮನೆಯೊಳಗೆ ಹೆಂಗಿರ್ಬೇಕು, ಹೌದು, ಅತ್ತಿ ಮಾವನ ಜೊತೆ ಹೆಂಗಿರ್ಬೇಕು. ಹೌದು. ನೀವು ಸಣ್ಣವ್ರು ಕೇಳ್ರಿ, ಅವ ದೊಡ್ಡವ್ರು ಅಂತ ಹಾರೇ ಅವರು. ಹಾ. ನೀವು ಸಣ್ಣವ್ರು ಹ್ಯಾಂಗ್ ಕುತ್ತಿಗೆ ಒತ್ತಬೇಕು ಅದು ಕಲೀರಿ ನೀವು ಮೊದಲು. ಹತ್ತಿದವ್ರಿಗೆ ಅದು ಹೊಸ ಧಾಟಿ ಪದ್ಯದ ಹೊಸ ಪದ್ಯ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ತಾವೆಲ್ಲ ಕ್ಷಮೆ ಮಾಡಬೇಕು.